ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತಿನ ದಿನ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ತಮ್ಮೊಂದಿಗೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಆ ವಿಷಯ ಯಾವುದು ಏನು ಅನ್ನೋದ್ರ ಬಗ್ಗೆ ನೋಡೋಣ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಡೆಪ್ಯೂಟಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗಾಗಿ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಹುದ್ದೆಗಳನ್ನು ಕರೆದಿದ್ದಾರೆ. ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಆ ಶೈಕ್ಷಣಿಕ ಅರ್ಹತೆ ಏನು, ವೇತನ ಏನೈತಿ, ಕೆಲಸ ಮಾಡುವಂಥ ಸ್ಥಳ ಯಾವುದು, ಆಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ ದಿನಾಂಕ ಯಾವುದು, ಈ ಎಲ್ಲ ಮಾಹಿತಿಯನ್ನು ನಿಮಗೆ ವಿವರವಾಗಿ ನೀಡ್ತಾ ಹೋಗ್ತೀನಿ. ದಯವಿಟ್ಟು ಹೊಸದಾಗಿ ಯಾರು ನನ್ನ ವಿಡಿಯೋನ ನೋಡಕತ್ತಿದ್ದೀರಿ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಇದನ್ನು ನಿಮ್ಮ ಇನ್ನೂ ಯಾರಿಗೆ ಇದು ಅವಶ್ಯ ಇತ್ತು ಅಂತ ಎಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ಇನ್ನೇಕೆ ತಡ, ಬರ್ರಿ ಯಾವ್ಯಾವುದ್ರ ಹುದ್ದೆ ಐತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಡೆಪ್ಯೂಟಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಆಮೇಲೆ ಈ ಹುದ್ದೆಗಳಿಗಾಗಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಈ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆದಿದ್ದಾರೆ. ಅಸಿಸ್ಟೆಂಟ್ ಖಾಲಿ ಇರತಕ್ಕಂಥ ಈ ಹುದ್ದೆಗಳನ್ನು ನೀವು ಎಲ್ಲೆಲ್ಲಿ ಕೆಲಸ ಮಾಡಬೇಕಾಗ್ತದಪ್ಪ ಅಂತಂದರೆ ಇಡೀ ಭಾರತದ ತುಂಬ ಇರತಕ್ಕಂಥ ಬ್ರ್ಯಾಂಚ್ಗಳಲ್ಲಿ ನೀವು ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾದರೆ ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ 253 ಹುದ್ದೆಗಳು ಖಾಲಿ ಅದಾವ. ಈ 253 ಹುದ್ದೆಗಳ ಪೈಕಿ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಐತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ. ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಈ ಹುದ್ದೆ 14 ಹುದ್ದೆಗಳು ಅದಾವಿವ. ಆಮೇಲೆ ಎರಡನೇದಾಗಿ ಡೆಪ್ಯೂಟಿ ಮ್ಯಾನೇಜರ್ ಇವು ಒಟ್ಟು 62 ಹುದ್ದೆಗಳು ಅದಾವ. ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ 177 ಹುದ್ದೆಗಳು ಅದಾವ. ಒಟ್ಟು 3 ಹುದ್ದೆಗಳ ಪೈಕಿ 14, 62, 177 ಇವಿಷ್ಟು ಹುದ್ದೆಗಳ ಮಾಹಿತಿ ಆಯಿತು ಸ್ನೇಹಿತರೆ. ಹಾಗಾದರೆ ಇನ್ನು ಇವಕ್ಕೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಮಾನದಂಡ ಏನು ಅಂತಂದರೆ ನೀವೇನು ಇರಬೇಕಂತಂದರೆ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಪದವಿಯನ್ನು ಹೊಂದಿರಬೇಕು ನೋಡಿರಿ. ಎನಿ ಡಿಗ್ರಿ ಆದಂಥವರು ಈ ಹುದ್ದೆಗೆ ಅರ್ಹರಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ವಯಸ್ಸು ಏನೇನೈತಪ್ಪ ಅಂತಂತ ಕೇಳಿದರೆ ದಿನಾಂಕ 1/2/2026 ಅಭ್ಯರ್ಥಿಗಳು ಈ ಕೆಳಗಿನಂಗೆ ಮತ್ತು ವಯೋಮಿತಿ ಅಂದರೆ ವಯಸ್ಸನ್ನು ಹೊಂದಿರಬೇಕು. ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಈ ಹುದ್ದೆಗೆ ಕನಿಷ್ಠ 26 ವರ್ಷ ಹೊಂದಿರಬೇಕು, 36 ವರ್ಷ ಮೀರಬಾರ್ದು. ಇನ್ನು ಡೆಪ್ಯೂಟಿ ಮ್ಯಾನೇಜರ್ ಈ ಹುದ್ದೆಗೆ ಕನಿಷ್ಠ 24 ವರ್ಷ ಇರಬೇಕು, 34 ವರ್ಷವನ್ನು ಅವರು ಮೀರಬಾರ್ದು. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಈ ಹುದ್ದೆಗೆ ಕನಿಷ್ಠ ಅಂತಂದರೆ 22 ವರ್ಷ ಇರಬೇಕು, ಆಮೇಲೆ ಗರಿಷ್ಠ 32 ವರ್ಷವನ್ನು ಅವರು ಮೀರಬಾರ್ದು. ವಯೋಮಿತಿ ಒಳಗಡೆ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇದ್ದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ. ಇನ್ನು PWDE ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 10 ವರ್ಷಗಳಷ್ಟು ಏನು ಮಾಡಿದ್ದಾರೆ ಸಡಿಲಿಕೆಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ದಾಖಲಾತಿಗಳನ್ನು ನೀವು ತಗೊಂಡು ಆ ಬೇಸ್ಡ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಆಯ್ಕೆ ವಿಧಾನ ಹೆಂಗಿರ್ತದೆ ಅಂತಂದರೆ ಆನ್ಲೈನ್ ಮೂಲಕ ಎಕ್ಸಾಮ್ ಇರ್ತಾವೆ. ಮೊದಲನೇದು ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ಮೊದಲನೇದು. ಆಮೇಲೆ ಸಂದರ್ಶನ ಇಂಟರ್ವ್ಯೂ ಇರ್ತದೆ. ಅದಾದ ಮೇಲೆ ದಾಖಲೆಗಳ ಪರಿಶೀಲನೆ ಅಂದರೆ ನಿಮ್ಮ ಸರ್ಟಿಫಿಕೇಟ್ಗಳ ಮತ್ತು ಮಾರ್ಕ್ಸು, ಮೆರಿಟು ಇವುಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಅವುಗಳ ಮೂಲಕ ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡುವಂಥ ಪದ್ಧತಿಯನ್ನು ಇಲ್ಲಿ ತೊಗೊಂಡಿದ್ದಾರೆ. ಇನ್ನು ಅರ್ಜಿ ಸಲ್ಲಿಕೆ ವಿಧಾನ ಹೆಂಗೈತಪ್ಪ ಅಂತಂದರೆ ನೀವು ಅರ್ಜಿಯನ್ನು ಪೋಸ್ಟು, ಕೊರಿಯರ್ ಮುಖಾಂತರ ಸಲ್ಲಿಸೋ ಹಾಗಿಲ್ಲ. ನೀವೇನು ಮಾಡಬೇಕಂತಂದರೆ ಆನ್ಲೈನ್ ಮೂಲಕವೇ ಏನು ಮಾಡಬೇಕು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಏನು ಮಾಡಬೇಕಂತಂದ್ರೆ ಬ್ಯಾಂಕ್ ಏನು ಒಂದು ಅಧಿಸೂಚನೆಯನ್ನು ಹೊರಡಿಸಿದೆಯಲ್ಲ ಅದನ್ನು ದಯವಿಟ್ಟು ನೋಡಿರಿ. ನಾನು ನಿಮಗೆ ಅದರದ ಲಿಂಕನ್ನು ಕೂಡ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ನೋಡಿದರೆ ಇಡೀ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಆ ನೋಟಿಫಿಕೇಷನ್ ನೋಡಿ ಅದು ಇಡೀ ಒಂದು ನೋಟಿಫಿಕೇಷನ್ ಏನು ಪ್ರಿಂಟ್ ಆಗಿದೆ ಅದನ್ನು ಒಂದು ಸಲ ಕಂಪ್ಲೀಟಾಗಿ ಓದ್ಕೊಡ್ರಿ. ಅದಾದ ನಂತರ ಏನು ಮಾಡಿರಿ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತೀನಿ. ಆಮೇಲೆ ಅರ್ಜಿ ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಿದ ಮೇಲೆ ಅಲ್ಲಿ ನೀಡಿರ್ತಕ್ಕಂಥ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಅಲ್ಲಿ ತಿಳಿಸಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಒಂದು ಸಲ ಓದ್ರಿ.
ವಿದ್ಯಾರ್ಹತೆ, ಆಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ ಇವುಗಳನ್ನು ಕೂಡ ನೀವು ಅವುಗಳನ್ನು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡು ಹಾಕಿರಿ. ಯಾವುದೇ ಪ್ರಮಾಣ ಪತ್ರಗಳನ್ನು, ದಾಖಲೆಗಳನ್ನು ಅಪ್ಲೋಡ್ ಮಾಡೋದು ಕೇಳಿದಾರಲ್ಲ, ಆ ದಾಖಲೆಗಳನ್ನು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಾರೆ. ಇನ್ನು ಅರ್ಜಿ ಶುಲ್ಕ ಏನೈತಪ್ಪ ಅಂತಂದರೆ, ಈ ಪರೀಕ್ಷೆಗಳಿಗೆ ಅಥವಾ ಈ ನೌಕರಿಗಳಿಗೆ ಜನರಲ್ ಮತ್ತು EWS OBC ಈ ಅಭ್ಯರ್ಥಿಗಳಿಗೆ 850 ರೂಪಾಯಿಗಳಷ್ಟು ಏನು ಮಾಡಬೇಕು, ನೀವು ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗ್ತದೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, PWD ಮಾಜಿ ಸೈನಿಕರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವರು 175 ರೂಪಾಯಿ ಅರ್ಜಿ ಶುಲ್ಕವನ್ನು ಅವ್ರು ಏನು ಮಾಡಬೇಕಾಗ್ತದೆ, ಕಟ್ಟಬೇಕಾಗ್ತದೆ. ಸೊ ಹಾಗಾಗಿ ನೀವು ಇದಕ್ಕಾಗಿ ನಿಗದಿಪಡಿಸಿದ ಈ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಮೂಲಕ ಹಿಂಗೆ ಯಾವುದ್ರ ಮುಖಾಂತರ ಆದ್ರೂ ಕೂಡ ನೀವು ಏನು ಮಾಡಬಹುದು, ಇವುಗಳ ಮುಖಾಂತರವಾಗಿ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಅಂತ ಹೇಳ್ತಾರೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮತ್ತು ಮೊದಲನೇ ದಿನಾಂಕ ಯಾವತ್ತು ಶುರುವಾಗಿದೆ ಅನ್ನೋದನ್ನು ನೋಡಿದ್ರೆ, ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ನೋಡಿರಿ 6 ಫೆಬ್ರವರಿ 2026. 6/2026. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತಪ್ಪ ಅಂತಂದರೆ ಫೆಬ್ರವರಿ 26ನೇ ತಾರೀಕು. ನೆನಪಿಟ್ಕೊಳ್ರಿ, ಫೆಬ್ರವರಿ 26ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿದೆ. ಅಲ್ಲಿ ತನಕ ಅಂತೇಳಿ ಯಾರು ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಅದಕ್ಕಿಂತ ಮುಂಚೆನೇ ಏನು ಮಾಡಿರಿ, ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸ್ಕೊಂಡು ಏನು ಮಾಡಿರಿ, ಅವುಗಳನ್ನು ರೆಡಿ ಮಾಡಿಕೊಂಡು ಆ ಅರ್ಜಿಯನ್ನು ಸಲ್ಲಿಸ್ರಿ. ಯಾರು ತಪ್ಪಾಗಿ ಅರ್ಜಿಯನ್ನು ಸಲ್ಲಿಸಬೇಡ್ರಿ. ಮತ್ತು ಕರೆಕ್ಷನ್ ಮಾಡೋದಕ್ಕೆ ಸಮಯ ಅಂತ ಇವರು ಕೊಟ್ಟಿಲ್ಲ. ಸೊ ಹಾಗಾಗಿ ಪ್ರತಿ ಅರ್ಜಿಯನ್ನು ನೀವು ಹಾಕುವಾಗ ಬಹಳ ಗಮನ ಇಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಸೊ ಇದು ಆಗಿತ್ತು ಇವತ್ತಿನ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರತಕ್ಕಂಥ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಪೋಸ್ಟು, ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟು, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟು, ಒಟ್ಟು 253 ಹುದ್ದೆಗಳಿಗಾಗಿ ಈ ರೀತಿಯಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಈ ಅರ್ಜಿಗಳಿಗಾಗಿ ಯಾರ್ಯಾರಿಗೆ ಅವಶ್ಯಕತೆ ಐತೋ ಮತ್ತು ಅವರೆಲ್ಲರೂ ಕೂಡ ಈ ಅರ್ಜಿಯನ್ನು ಹಾಕ್ರಿ, ಸಲ್ಲಿಸ್ರಿ ಅಂತ ಈ ಮೂಲಕ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಷಯ. ಇನ್ನು ಇನ್ನೊಂದು ವಿಡಿಯೋದೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ದಯವಿಟ್ಟು ಎಲ್ಲರೂ ಇನ್ನೊಂದು BK ಕನ್ನಡ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನು ನೀವು ಈ ಚಾನಲ್ ಮುಖಾಂತರ ಪಡೆಯಬಹುದಾಗಿದೆ. ತಿಳಿತಾ ಇದಕ್ಕೆ ಸಂಬಂಧಪಟ್ಟಂಥ ಮಗದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾನೆ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ನನ್ನ ಸ್ನೇಹಿತರೆ. ಬಾಯ್.